ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಯಂತ್, ಏನಪ್ಪ ನೀನು ಎಷ್ಟು ದಿನ ಅಂತ ಹೀಗೆ ಯೋಚನೆ ಮಾಡ್ತಾ ಕುತ್ಕೋತೀಯ ಹೇಳು? ಜಾನ್ವಿ ಬಗ್ಗೆ ಯೋಚನೆ ಮಾಡಿ ಮಾಡಿ ಹೇಗಾಗಿದೆಯಾ ನೋಡು. ಅಲ್ಲ, ಹೀಗೆ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನಾಗುತ್ತೆ? ನನ್ನ ಆರೋಗ್ಯಕ್ಕೇನೂ ಆಗಿಲ್ಲ ಶಾಂತಮ್ಮ. ನಾನೀಗ ಮನಸ್ಸನ್ನು ಹತೋಟಿಲಿ ಇಟ್ಕೊಂಡೇ ಇದ್ದೀನಿ. ನೀನು ಏನೆಲ್ಲ ಪ್ರಯತ್ನ ಮಾಡಿದ್ಯಾ, ಆದರೂ ಜಾನ್ವಿ ಸಿಗ್ತಾ ಇಲ್ಲ. ಎಲ್ಲಾದರೂ ಸುಖವಾಗಿರಲಿ ಅಂತ ಬಿಟ್ಬಿಡು. ಶಾಂತಮ್ಮ, ಈ ಮಾತುಗಳನ್ನ ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಆಡಿದ್ದಿದ್ರೆ ಏನಾಗ್ತಿತ್ತು ಅಂತ ತೋರಿಸ್ತಾ ಇದ್ದೆ. ಅಯ್ಯೋ, ನನ್ನ ಕ್ಷಮಿಸ್ಬಿಡಪ್ಪ. ನೀನು ನೊಂದ್ಕೊಳ್ಳೋದು ನೋಡಿ ಹಾಗೆ ಹೇಳಿದೆ. ನಿನಗೆ ಬೇಜಾರು ಮಾಡಬೇಕು ಅಂತ ನಾನು ಹೀಗೆ ಮಾತಾಡಲಿಲ್ಲಪ್ಪ. ನನಗೆ ಗೊತ್ತು ಶಾಂತಮ್ಮ, ಆದರೆ ನಾನು ಏನು ಮಾಡಲಿ? ನನ್ನ ಚಿನ್ನು ಮರಿ ಈಗ ಅಯೋಗ್ಯ ವಿಶ್ವನ ಹತ್ರ ಇದ್ದಾರಲ್ಲ. ಈಗ ನಾನೇನಾದರೂ ಮಾಡಲಿ ಹೋದರೆ ಬರೀ ಅವನು ಆರ್ಭಟ ಜಾಸ್ತಿ ಆಗ್ತಿರುತ್ತೆ ಶಾಂತಮ್ಮ. ನನ್ನ ಚಿನ್ನು ಮರಿ ಸಿಗೋದಿಲ್ಲ. ಈಗೇನು ಮಾಡಬೇಕು ಅಂತ ಇದೆಯಾ? ನಾನು ಮುಂದೆ ಏನು ಮಾಡ್ತೀನಿ ಅಂತ ಹೇಳಿ ಹೇಳಿ ಈಗ ನನ್ನ ಆಟ ಸಪ್ಪೆ ಆಗಿಬಿಟ್ಟಿದೆ ಶಾಂತಮ್ಮ. ಆದರೆ ನಾನು ಜಯಂತ ಶಾಂತಮ್ಮ. ಮುಂದೆ ನಾನು ಆಡೋ ಆಟದಿಂದ ಯಮನೆ ಪಕ್ಕದಲ್ಲಿ ಹೋಗಿ ಸೈಡಲ್ಲಿ ಸೈಲೆಂಟಾಗಿ ನಿಲ್ಲಬೇಕು. ಹಾಗೆ ಮಾಡ್ತೀನಿ. ಒಟ್ಟಿನಲ್ಲಿ ಅವನಿಗೆ ಒಂದು ಒಳ್ಳೆ ಬುದ್ಧಿ ಕಳಿಸ್ತೀನಿ ಶಾಂತಮ್ಮ. ತನು, ಯಾಕಮ್ಮ ಅಳ್ತಾ ಇದೆಯಾ? ಅತ್ತೆ, ನಾನು ನಿಮಗೆ ಅವತ್ತೇ ಹೇಳಿದ್ದೆ ತಾನೆ, ಮನೇಲಿ ಏನೇನೆಲ್ಲ ನಡೀತಿದ್ಯೋ ಅದಕ್ಕೆಲ್ಲ ಕಾರಣ ಚಂದನ ಅವರೇ ಅಂತ. ಮತ್ತು ವಿಶ್ವ ನನ್ನಿಂದ ದೂರ ಆಗೋಕ್ಕೂ ಅವರೇ ಕಾರಣ ಅಂತ. ಆದರೆ ನೀವವತ್ತು ಚಂದನ ಅವ್ರನ್ನ ಈಚೆ ಕಳಿಸ್ಬಿಟ್ಟು ಇವತ್ತು ಮತ್ತೆ ಅವ್ರನ್ನ ಮನೆಗೆ ಕರ್ಕೊಂಬಂದು ಇಟ್ಕೊಂಡಿದ್ದೀರಲ್ಲ ಅತ್ತೆ. ಅಲ್ಲ ಅತ್ತೆ, ವಿಶ್ವನ್ಗೆ ಮಾವಂಗೆ ಮಕ್ಕೂದಿ ಹಚ್ಚಿದಂಗೆ ನಿಮಗೂ ಏನಾದರೂ ಮಾಯ ಮಾಡಿದಾರಾ? ನನಗೇನು ಇಂಪಾರ್ಟೆನ್ಸ್ ಇಲ್ಲ ಅಂದಮೇಲೆ ನಾನು ಈ ಮನೇಲಿ ಯಾಕೆ ಇರ್ಲಿ ಅತ್ತೆ? ತನು, ಯಾಕಮ್ಮ ಹಾಗೆಲ್ಲ ಮಾತಾಡ್ತಾ ಇದೀಯಾ? ಇದು ನಿನ್ ಮನೆ, ಇಲ್ಲಿಂದ ಎಲ್ಲಿಗೆ ಹೋಗ್ತೀಯಾ? ನೋಡು, ಮುಂದೆ ಈ ಮನೆ ಸೊಸೆ ಆಗೋಳು, ಹಾಗೆಲ್ಲ ಮಾತಾಡಬಾರ್ದು. ಸೊಸೆ ಅಂದ್ರೆ ಏನಂತೆ ಅಂತ? ಸೊಸೆ ಮಾತಿಗೆ ಬೆಲೆನೇ ಇಲ್ವಲ್ಲ. ನೀವು ಚಂದನ ಅವ್ರನ್ನೇ ನನಗಿಂತ ಹೆಚ್ಚಾಗಿ ನೋಡ್ತಿದ್ದೀರಿ, ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಿ. ತನು, ನೀನು ಹೀಗೆಲ್ಲ ಮಾತಾಡಬಾರ್ದು. ಒಂದು ಮಾತು ಮಾತ್ರ ಅರ್ಥ ಮಾಡ್ಕೊ, ನೀನು ದಯವಿಟ್ಟು ಅವಳನ್ನ ಬೇರೆ ದೃಷ್ಟಿಲಿ ನೋಡಬೇಡ. ಚಂದನ ನೀನು ಅನ್ಕೊಂಡಿರೋ ಥರ ಅಲ್ಲ. ಅವಳ ಹತ್ರ ಮಾತಾಡಿ ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ಅವಳು ತುಂಬ ಒಳ್ಳೆ ಹುಡುಗಿ ಅಮ್ಮ. ತನು, ಈ ಅತ್ತೆ ಮಾತನ್ನ ನಂಬ್ತೀಯ ತಾನೆ? ನನಗೆ ನೀವು ಬಿಟ್ರೆ ನಂಬೋಕಿನ್ ಯಾರಿದಾರತ್ತೆ? ನನ್ನ ಮಾತನ್ನ ನಂಬು. ಅವಳ ಬಗ್ಗೆ ಇರೋ ಕೆಟ್ಟ ಆಲೋಚನೆನ ಬಿಟ್ಬಿಡು. ನಿನಗೆ ಹಾಗೂ ಸಮಾಧಾನ ಆಗಲಿಲ್ಲ ಅಂದರೆ ಎಲ್ಲ ಅವಳ ಬಾಯಿಂದನೇ ಹೇಳಿಸ್ಬೇಕಾ? ಹೇಳು. ಅವಳ ಸಮಸ್ಯೆ ಏನೋ, ಅವಳ ಜೀವನ ಯಾಕೆ ಹೀಗಾಯ್ತೋ, ಅವಳು ನಮ್ಮನೇಲಿ ಯಾಕಿದ್ದಾಳೆ, ಎಲ್ಲ ಒಂದಲ್ಲ ಒಂದಿನ ನಿನಗೆ ಗೊತ್ತಾಗೇ ಆಗುತ್ತೆ. ಅಲ್ಲಿ ತನಕ ದಯವಿಟ್ಟು ಅವಳ ಬಗ್ಗೆ ಕೆಟ್ಟದಾಗಿ ತಿಳ್ಕೊಬೇಡ ತನು. ಬರೀ ಚಂದನ ಅವ್ರ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ ಅತ್ತೆ. ಲಕ್ಷ್ಮೀ ನಿವಾಸ